ತಿರಂಗ ಯಾತ್ರೆಗೆ ಅಧಿಕೃತವಾಗಿ ಚಾಲನೆಯನ್ನ ಕೊಡ್ತಾ ಇದ್ದೀರಿ. ಈ ಮೂಲಕ ಸಂದೇಶ ಏನು? ದಯವಿಟ್ಟು ಇನ್ನು ಹಿಂದೆ ಹೋಗಿ, ಇನ್ನು ಹಿಂದೆ ಸರಿ. ದೇಶದ ಭಾರತೀಯರೆಲ್ಲರೂ ಒಂದು, ನಾವೆಲ್ಲರೂ ಕೂಡ ಸೈನಿಕರ ಜೊತೆ ಇದ್ದೀರಿ. ಈ ದೇಶದ ಸೈನಿಕರು ನಮ್ಮ ರಾಷ್ಟ್ರವನ್ನ ರಕ್ಷಣೆ ಮಾಡುವ ಕಾರ್ಯದಲ್ಲಿ ಪ್ರಾಣದ ಹಂಗನ್ನ ತೊರೆದು ಹೋರಾಟ ಮಾಡಿದ್ದಾರೆ. ಅವರ ಜೊತೆ, ಅವರ ಕುಟುಂಬದ ಜೊತೆ ನಾವಿದ್ದೀರಿ ಅನ್ನೋ ಒಂದು ಸ್ಪಷ್ಟ ಸಂದೇಶವನ್ನ ನಾವು ಇಡೀ ಪ್ರಪಂಚಕ್ಕೆ ಕೊಡಬೇಕಾಗಿದೆ, ಪಾಕಿಸ್ತಾನಕ್ಕೆ ಕೊಡಬೇಕಾಗಿದೆ. ನಾವೆಲ್ಲ ಒಂದು ಅನ್ನೋ ಮಾತನ್ನ ಈ ಒಂದು ತಿರಂಗ ಯಾತ್ರೆ ಮುಖಾಂತರ ನಾವು ಕೊಡ್ತಾ ಇದ್ದೀವಿ. ಈಗ ಬೆಂಗಳೂರಿನ ಈ ಮಲ್ಲೇಶ್ವರ ಮಂತ್ರಿ ಮಾಲಿಂದ 18 ಕ್ರಾಸ್ ವರೆಗೂ ಹೋಗುತ್ತೆ. ಅಲ್ಲಿ ರಾಷ್ಟ್ರ ಧ್ವಜದ ಮೆರವಣಿಗೆ ಇರುತ್ತೆ. ಅಲ್ಲಿ ರಾಷ್ಟ್ರ ಗೀತೆಯನ್ನ ಪಠನ ಮಾಡ್ತೀರಿ. ಅದಾದ್ಮೇಲೆ ಮುಕ್ತಾಯ ಆಗುತ್ತೆ. ನಾವೆಲ್ಲರಿಗೂ ಹೇಳಿದಿರಿ, ಯಾವುದೇ ವ್ಯಕ್ತಿಯ ಹೆಸರನ್ನ ಕೂಗಬಾರ್ದು. ಒಂದು ಭಾರತ್ ಮಾತಾ ಕಿ ಜೈ, ಒಂದೇ ಮಾತರಂ, ಸೈನಿಕರಿಗೆ ಜೈ, ಇಷ್ಟು ಬಿಟ್ರೆ ಬೇರೆ ಯಾವುದೇ ಸ್ಲೋಗನ್ ಇಲ್ಲ. ಇದರಲ್ಲಿ ಎಲ್ಲರೂ, ಎಲ್ಲಾ ಮತದವರು, ಎಲ್ಲಾ ಧರ್ಮದವರು ಭಾಗವಹಿಸ್ತಾ ಇದ್ದಾರೆ. ಇದರಲ್ಲಿ ಬೇರೆ ಬೇರೆ ಸಮಾಜದ ಗಣ್ಯರು, ಮಿಲಿಟರಿ ರಿಟೈರ್ಡ್ ಇರ್ಬೋದು, ಲಾಯರ್ಸ್ ಇರ್ಬೋದು, ಸ್ಟೂಡೆಂಟ್ಸ್ ಇರ್ಬೋದು, ಸಾಹಿತಿಗಳಿರ್ಬೋದು, ಎಲ್ಲರೂ ಭಾಗವಹಿಸ್ತಾ ಇದ್ದಾರೆ. ಇದು ರಾಷ್ಟ್ರ ಪ್ರೇಮವನ್ನ ತೋರಿಸ್ತಕ್ಕಂತ ಒಂದು ತಿರಂಗ ಯಾತ್ರೆ. ದಯವಿಟ್ಟು ಕಾಂಗ್ರೆಸ್ ಅವರು ಬಂದು ಇದರಲ್ಲಿ ಜಾಯಿನ್ ಆಗಿ. ನಾವೆಲ್ಲ ದೇಶದ ಪ್ರಶ್ನೆ ಬಂದಾಗ, ನಮ್ಮ ಮನೆ ಪ್ರಶ್ನೆ ಬಂದಾಗ ನಾವೆಲ್ಲರೂ ಒಂದೇ. ರಾಜಕೀಯ ಬಂದಾಗ ಬೇರೆ ಬೇರೆ ಇರ್ಬೋದು, ಪೊಲಿಟಿಕಲ್ ಪಾರ್ಟಿ ಬಂದಾಗ ಬೇರೆ, ಆದ್ರೆ ದೇಶದ ಪ್ರಶ್ನೆ ಬಂದಾಗ ನಾವೆಲ್ಲರೂ ಒಂದೇ. ಆ ದೃಷ್ಟಿಯಿಂದ ಕಾಂಗ್ರೆಸ್ ಅವರು ಕೂಡ ಈ ಒಂದು ಯಾತ್ರೆಯಲ್ಲಿ ಭಾಗವಹಿಸಬಹುದು. ನಾವು ಸ್ವಾಗತ ಮಾಡ್ತೀರಿ. ಇದು ಭಾರತ್ ಮಾತಾ ಕಿ ಜೈ ಅನ್ನೋ ಕಾರ್ಯಕ್ರಮ. ಭಾರತ್ ಮಾತಾ ಕಿ ಜೈ ಅಂತ ಯಾರ್ಯಾರು ಹೇಳಕ್ ರೆಡಿ ಇದಾರೋ ಅವರೆಲ್ಲರೂ ಕೂಡ ಇದರಲ್ಲಿ ಭಾಗವಹಿಸಬಹುದು. ನ್ಯೂಸ್ ಫಸ್ಟ್, ನಿರ್ಭೀತಿಯಿಂದ ನಿಮ್ಮ ಪರವಾಗಿ.